ಸ್ನೇಹಿತರೆ, ಈಗ ವಿಶೇಷವಾಗಿ ನಾನು ಮಾಘ ಶುಕ್ಲ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಈ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ನಾವು ಜಯ ಏಕಾದಶಿ ಅಂತ ಹೇಳಿ ಕರಿತೀವಿ. ಅತ್ಯಂತ ವಿಶೇಷತೆ ಪಡೆದಿರುವಂಥ ಈ ಮಾಘ ಶುಕ್ಲ ಏಕಾದಶಿ, ಅದರ ಮಹತ್ವ ಏನು, ಯಾವ ರೀತಿ ಆಚರಣೆಯನ್ನು ಮಾಡಬೇಕು, ಯಾವ ದಿನ ಆಚರಣೆ ಮಾಡಬೇಕು, ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ನಾವು ಜಯ ಏಕಾದಶಿ ಅಂತ ಹೇಳಿ ಕರಿತೀವಿ. ಈ ಸಲ ಈ ಜಯ ಏಕಾದಶಿ 8ನೇ ತಾರೀಕು ಶನಿವಾರ, ಮೃಗಶಿರ ನಕ್ಷತ್ರ, ವೈದ್ರತಿ ಯೋಗ, ವಣಿಕರಣದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆಗಿರುವಂಥ ವಿಶೇಷತೆ ಇದೆ. ಅದರಲ್ಲಿಯೂ ಈ ಸಲ ವೈದ್ರತಿ ಯೋಗದಲ್ಲಿ ಬಂದದ. ವೈದ್ರತಿ ಯೋಗ ಅಂದರೆ ನಾವು ಕೆಟ್ಟ ಯೋಗ ಅಂತ ಹೇಳ್ತೀವಿ. ಆದರೆ ದೇವತಾ ಆರಾಧನೆಗೆ 2ರಷ್ಟು ಫಲ ಇರ್ತದೆ. ಒಳ್ಳೆಯ ಕೆಲಸಗಳನ್ನ ಮಾಡಿದರೆ ಅದು ನಮಗೆ ಯಶಸ್ಸು ಕೊಡುವುದಿಲ್ಲ. ಆದರೆ ವೈದ್ರತಿ ಯೋಗದಲ್ಲಿ ದೇವತಾ ಪೂಜೆ ಮಾಡಿದರೆ ನಾವು ವಿಶೇಷವಾಗಿ 2ರಷ್ಟು ಫಲ ಪ್ರಾಪ್ತಿಯಾಗ್ತದೆ ಅಂಥೇಳಿ ಈ ದೇವತಾ ಕಾರ್ಯಗಳಿಗೆ ವೈದ್ರತಿ ಯೋಗ ಅಂಥೇಳಿ ಒಳ್ಳೆಯದು. ಇನ್ನು ಪ್ರತಿಯೊಂದು ಏಕಾದಶಿಗೆ ಅದರದ್ದೇ ಆದ ಮಹತ್ವ ಇರ್ತದೆ ಅಂತ ಹೇಳಿದೆ. ಅಂದರೆ ಪದ್ಮಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಒಂದು ಮನುಷ್ಯ ಸತ್ತ ಮೇಲೆ ತನ್ನ ಕರ್ಮಗಳ ಪ್ರಕಾರ ನಾವು ಯಾವ ಕರ್ಮಗಳ ಅರ್ಚನೆಯನ್ನು ಮಾಡ್ಕೊಂಡಿರ್ತೀವೋ ಆ ರೀತಿಯಾಗಿ ಅಗೋಚರ ದೇಹಗಳಲ್ಲಿ ಹೋಗ್ತೇವೆ. ಅಂತಂದರೆ ಪ್ರಾಣಿಯಾಗಿ ಹುಡ್ತೇವೋ, ಮನುಷ್ಯನಾಗಿ ಹುಡ್ತೇವೋ, ಅದೆಲ್ಲವೂ ನಮ್ಮ ಕರ್ಮದ ಗಂಟು ಯಾವ ರೀತಿ ಇರ್ತದೋ ಆ ರೀತಿಯಾಗಿ ನಾವು ನಮ್ಮ ಹುಟ್ಟನ್ನು ಪಡಿತೇವೆ. ಈ ರೀತಿಯಾಗಿ ಈಗ ನಿಮ್ಮ ಪೂರ್ವಜರಲ್ಲಿ ಯಾರಾದರೂ ಭೂತ ಪ್ರೇತ ಆಗಿದ್ದರೆ, ಅಥವಾ ನಾನಾ ಥರದ ಪ್ರಾಣಿ ಪಕ್ಷಿಯಾಗಿ ನೋವನ್ನು ಅನುಭವಿಸ್ತಾ ಇದ್ದರೆ, ಅಥವಾ ಕಷ್ಟವನ್ನು ಅನುಭವಿಸ್ತಾ ಇದ್ದರೆ, ಅವೆಲ್ಲವೂ ಏನಾಗ್ತದೆ, ಅವ್ರು ನರಳಿದಾಗ ನಮ್ಮ ಒಂದು ಕುಟುಂಬಕ್ಕೂ ಕೂಡ ಹಾನಿ ಉಂಟಾಗ್ತದೆ ಅಂತ ಹೇಳ್ತೇವೆ. ಆ ವ್ಯಕ್ತಿಯ ಮೋಕ್ಷವನ್ನು ಒಂದು ವ್ಯಕ್ತಿ ಅಂದರೆ ಯಾರು ತೀರ್ಕೊಂಡಿರ್ತಾರೋ ಅವರಿಗೆ ಆತ್ಮಕ್ಕೆ ಮೋಕ್ಷ ದೊರಕಿರೋದಿಲ್ವೋ, ಅದಕ್ಕಾಗಿ ಆತ್ಮಕ್ಕೆ ಮೋಕ್ಷ ಅಂದರೆ ಏನು, ಆ ಆತ್ಮ ಮತ್ತೊಂದು ದೇಹವನ್ನು ಪಡೆದರೆ ಅದಕ್ಕೆ ಆತ್ಮಕ್ಕೆ ಮೋಕ್ಷ ಅಂತ ಹೇಳ್ತೀವಿ. ಇಲ್ಲದೇ ಇದ್ದರೆ ಅದು ಯಾವುದೇ ಪ್ರಾಣಿಗಳಾಗಿ ಹುಟ್ಟಿಲ್ಲ ಅಥವಾ ಮನುಷ್ಯನಾಗಿ ಹುಟ್ಟಲಿಲ್ಲ ಅಂದರೆ ಅದು ಈ ಗಾಳಿಯಲ್ಲಿ ಆ ಆತ್ಮ ಯಾವುದೇ ಒಂದು ಮೋಕ್ಷ ದೊರಕದೆ ತಿರುಗಾಡ್ತಾ ಇದ್ದಾಗ ಅದು ಏನು ರೋಧನೆಯನ್ನು ಮಾಡ್ತದೋ ಆ ಎಲ್ಲ ರೋಧನೆಗಳು ನಮ್ಮ ಕುಟುಂಬಕ್ಕೆ ಬಂದು ತಲುಪ್ತದೆ. ಅದಕ್ಕಾಗಿ ಆ ಒಂದು ಯಾರೇ ನಮ್ಮ ಪಿತೃಗಳು ಈ ರೀತಿ ಅವಸ್ಥೆಯಲ್ಲಿದ್ದರೆ ಅವ್ರಿಗೆ ಮೋಕ್ಷ ದೊರಕಲಿ. ಯಾವಾಗ ನಮ್ಮ ಪಿತೃಗಳಿಗೆ ಮೋಕ್ಷ ಸರಿಯಾಗಿ ಸಿಗ್ತದೆ, ಅವರು ಮತ್ತೊಂದು ದೇಹವನ್ನು ಆಶ್ರಯ ಮಾಡಲಿಕ್ಕೆ ಭಗವಂತನ ಅನುಗ್ರಹ ಸಿಗ್ತದೆ, ಆಗ ನಮ್ಮ ಕುಟುಂಬಕ್ಕೆ ಏನಾದರೂ ತೊಂದರೆಗಳಿಲ್ಲದವು ಅವೆಲ್ಲವೂ ದೂರ ಆಗ್ತದೆ. ಅದಕ್ಕಾಗಿ ಇಂತಹ ನಮ್ಮ ಕುಟುಂಬದಲ್ಲಿ ಯಾರಾದರೂ ಪಿತೃಗಳಿಗೆ ಈ ರೀತಿ ಅವಸ್ಥೆ ಬಂದಿದ್ದರೆ ಅವರು ಆ ರೂಪದಿಂದ ಮೋಕ್ಷವನ್ನು ಪಡೀಲಿ ಅಂಥೇಳಿ ಈ ಜಯ ಏಕಾದಶಿಯನ್ನು ಆಚರಣೆ ಮಾಡಬೇಕು ಅಂಥೇಳಿ. ಈಗ ವಿಶೇಷವಾಗಿ ಒಂದು ಕಥೆ ಅದ, ಆ ಕಥೆಯನ್ನು ಹೇಳ್ತೀನಿ. ಕಥೆಯನ್ನು ಕೇಳ್ರಿ, ಯಾವ ರೀತಿ ಆಚರಣೆ ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದು ಸಲ ದೇವೇಂದ್ರ ತನ್ನ ಸಂಗಡಿಗರಾದಂಥ ಕೆಲವು ದೇವತೆಗಳೊಂದಿಗೆ ಭೂಲೋಕದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಸಂಚಾರ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ತೋಟವನ್ನು ನೋಡ್ತಾನೆ. ಆ ತೋಟದಲ್ಲಿ ಬಹಳನೇ ಸುಂದರವಾಗಿರುವಂಥ ಹೂಗಳನ್ನು ನೋಡಿ ಆತನಿಗೆ ಆಸಕ್ತಿ ಮೂಡ್ತದೆ. ಅಲ್ಲಿಗೆ ಬಂದಂಥ ದೇವೇಂದ್ರ ಅರಳಿರುವಂಥ ಪುಷ್ಪಗಳನ್ನು ನೋಡಿ ದೇವಲೋಕದ ಸ್ತ್ರೀಯರಿಗೆ ಇವೆಲ್ಲ ಹೂಗಳನ್ನು ಕೊಡಬೇಕು, ಬಹಳನೇ ಸುಂದರವಾಗಿವೆ ಅಂಥೇಳಿ ಆ ಹೂಗಳನ್ನೆಲ್ಲ ಕೀಳಲಿಕ್ಕೆ ತನ್ನ ಸಂಗಡಿಗರಂದಾದಂಥ ಬಂದಂಥ ದೇವತೆಗಳಿಗೆ ಆಜ್ಞಾಪನೆಯನ್ನು ಕೊಡ್ತಾನೆ. ಆ ತೋಟದ ಮಾಲೀಕ ವಿಷ್ಣುವಿನ ಪರಮ ಭಕ್ತನಾಗಿರ್ತಾನೆ. ಅಲ್ಲಿ ಬೆಳೆದಿರೋಂಥ ಎಲ್ಲ ಹೂಗಳಿಂದ ವಿಷ್ಣುವಿಗೆ ಅಲಂಕಾರ ಮಾಡುವುದೇ ಆತನ ಕೆಲಸ ಆಗಿರ್ತದೆ. ಹೀಗಿರಬೇಕಾದ್ರೆ ಆ ತೋಟದಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ಅತ್ಯಂತ ಸುಂದರವಾಗಿರುವಂಥ ಪಾರಿಜಾತದ ವೃಕ್ಷ ಇರ್ತದೆ. ಆ ವೃಕ್ಷದಲ್ಲಿ ಪೂರ್ಣ ವೃಕ್ಷದ ತುಂಬ ಹೂಗಳು ಅರಳಿ ಘಮ್ಮಂತ ಒಂದು ಸುವಾಸನೆಯನ್ನು ಬೀರ್ತಿರ್ತವ. ಅದನ್ನು ನೋಡಿದಂಥ ಆ ಒಂದು ಇಂದ್ರದೇವರಿಗೆ ಆ ಗಿಡದಲ್ಲಿರುವಂಥ ಎಲ್ಲ ಹೂಗಳನ್ನ ಕಿತ್ತಿ ಅದನ್ನು ಒಂದು ಮಾಲೆಯನ್ನು ಮಾಡಿ ಅಪ್ಸರಾ ಸ್ತ್ರೀಯರಿಗೆ ತೊಡಸ್ಬೇಕು, ಈ ರೀತಿಯಾಗಿ ಯೋಚನೆ ಬಂದು ಆ ಪಾರಿಜಾತದ ಹೂವಿನ ಗಿಡದ ಹತ್ರ ಹೋಗ್ತಾರೆ. ಹೋಗಬೇಕಾದ್ರೆ ಅಲ್ಲಿ ಒಂದು ತಪ್ಪನ್ನು ಮಾಡಿಬಿಡ್ತಾರೆ. ಆ ತೋಟದ ಮಾಲೀಕ ವಿಷ್ಣುವಿನ ಪರಮ ಭಕ್ತನಾಗಿರ್ತಾನೆ. ಆತ ನಿತ್ಯ ಪೂಜೆಗೆ ಬಳಸಿದಂಥ ಹೂಗಳನ್ನು, ನಿರ್ಮಾಲ್ಯ ಹೂಗಳನ್ನು ಆ ಗಿಡದ ಒಂದು ಸುತ್ತಲೂ ಹಾಕಿರ್ತಾನೆ. ಅಂದರೆ ಯಾರು ತುಳಿಬಾರ್ದು,
ತೀರ್ಥ ಆಗಿರ್ಬೋದು, ನಿರ್ಮಾಲ್ಯ ಆಗಿರ್ಬೋದು, ಗಂಧ ಆಗಿರ್ಬೋದು ಎಲ್ಲವನ್ನ ತೆಗೆದುಕೊಂಡು ಬಂದು ಆ ಗಿಡದ ಸುತ್ತಲೂ ಹಾಕ್ಬಿಟ್ಟಿರ್ತಾನೆ. ಅದನ್ನು ಅರಿಯದಂಥ ಈ ಇಂದ್ರದೇವರು, ದೇವತೆಗಳೆಲ್ಲರೂ ಅದನ್ನು ತುಳಿದು ಹೋಗ್ಬಿಡ್ತಾರೆ. ಅದಕ್ಕೆ ನಾವು ಯಾವಾಗಲೂ ಹೇಳ್ತಿರ್ತೀವಿ, ನಾವು ದೇವರಿಗೆ ಏರಿಸಿದಂಥ ಹೂಗಳನ್ನು ಯಾರೂ ಕಾಲಲ್ಲಿ ತುಳಿಬಾರ್ದು. ದೇವರಿಗೆ ಅಭಿಷೇಕ ಮಾಡಿದಂಥ ನೀರನ್ನು, ತೀರ್ಥವನ್ನು ಯಾರೂ ತುಳಿಲಾರ್ದಲ್ಲಿ ಹಾಕಬೇಕು ಅಂಥೇಳಿ. ಇಲ್ಲಾಂದರೆ ದೋಷ ಬರ್ತದೆ ಅಂಥೇಳಿ ಯಾವಾಗಲೂ ತಿಳಿಸ್ಕೊಡ್ತಿರ್ತೀನಿ. ಅದೇ ರೀತಿಯಾಗಿ ಈಗಲೂ ಕೂಡ ಅದನ್ನು ಅರಿಯದಂಥ ದೇವತೆಗಳು ಆ ಮಾಲೀಕನ ಹಾಕಿದಂಥ, ತೋಟದ ಮಾಲೀಕ ಹಾಕಿದಂಥ ನಿರ್ಮಾಲ್ಯವನ್ನು ತುಳಿದುಕೊಂಡು ಆ ಗಿಡದ ಹತ್ರ ಹೋಗ್ತಾರೆ. ಹೋಗುವಂಥ ಸಂದರ್ಭದಲ್ಲಿ ಅವರು ತಮ್ಮ ದೈವತ್ವವನ್ನು ಕಳೆದುಕೊಂಡು ಬಿಡ್ತಾರೆ. ಅಷ್ಟೊತ್ತಿಗಾಗಲೇ ಆ ತೋಟದ ಮಾಲೀಕ ಅಲ್ಲಿಗೆ ಬರ್ತಾನೆ. ಬಂದು ನೋಡ್ತಾನೆ, ಆ ತೋಟದಲ್ಲಿ ಎಲ್ಲ ಹೂಗಳನ್ನು ಹರಿದ್ಬಿಟ್ಟಿರ್ತಾರೆ. ಆಗ ತೋಟದ ಮಾಲೀಕ ಹೇಳ್ತಾನೆ, ಈ ರೀತಿ ನೀವು ಮಾಡಬಾರ್ದಾಗಿತ್ತು. ನಾನು ನಿತ್ಯ ಹರಿಯ ಪೂಜೆಗಾಗಿ ಮಾತ್ರ ಹೂಗಳನ್ನು ಬೆಳೆಸಿದ್ದೆ. ಈ ತೋಟವನ್ನು ಕಷ್ಟಪಟ್ಟು ನಿರ್ಮಾಣ ಮಾಡೇನಿ, ಅಂಥದ್ರಲ್ಲಿ ನೀವು ಒಂದು ಸ್ತ್ರೀಯರಿಗೋಸ್ಕರ ಈ ಹೂಗಳನ್ನು ಕಳ್ಳತನ ಮಾಡಿದ್ರಿ. ಅದಕ್ಕಾಗಿ ನೀವು ಗಗನಗಾಮಿಯಾದ ಶಕ್ತಿಯನ್ನು, ದೈವತ್ವವನ್ನು ಕಳೆದುಕೊಂಡು ಬಿಟ್ಟಿರಿ ಅಂಥೇಳಿ. ಅಷ್ಟೇ ಅಲ್ಲ, ದೇವರಿಗೆ ಏರಿಸಿದಂಥ ನೈರ್ಮಾಲ್ಯವನ್ನು ಸಹ ತೊಳೆದು ನೀವು ಬಂದುಬಿಟ್ರಿ. ನಾನು ಇಲ್ಲಿ ತೀರ್ಥ ನೈರ್ಮಾಲ್ಯವನ್ನು ಹಾಕ್ತಾ ಇದ್ದೆ. ಇಂತಹ ಸ್ಥಳದಲ್ಲಿ ನೀವು ಕಾಲಿಟ್ಕೊಂಡು ಬಂದಿದ್ದರಿಂದ ನಿಮ್ಮ ಕಾಲಿನಲ್ಲಿ ಎಲ್ಲ ಶಕ್ತಿಯು ಕೊಂದು ಹೋಗ್ಬಿಟ್ಟದ. ಆಗ ದೇವತೆಗಳಿಗೆ ಬಹಳನೇ ಕಷ್ಟ ಅನ್ನಿಸ್ಲಿಕ್ಕೆ ಹತ್ಬಿಡ್ತದೆ. ಯಾವ ರೀತಿ ನಾವು ಇದರಿಂದ ಪಾರಾಗಬೇಕು ಅಂಥೇಳಿ ಈ ರೀತಿ ತಮ್ಮ ದೈವತ್ವವನ್ನು ಕಳೆದುಕೊಂಡು ನರಳಾಡ್ತಾ ಇರುವಂಥ ದೇವತೆಗಳಿಗೆಲ್ಲ ಮುಂದಿನ ದಾರಿ ಯಾವುದು ಅಂತ ದಿಕ್ಕೇ ತೋಚಿದಂತಾಗ್ತದೆ. ಆಗ ಎಷ್ಟೇ ದಿನ ಆದರೂ ದೇವತೆಗಳು ಬರೆದಿದ್ದನ್ನು ನೋಡಿ ಅವರ ಹೆಂಡತಿಗಳೆಲ್ಲರೂ ಬ್ರಹ್ಮದೇವರಲ್ಲಿ ಹೋಗ್ತಾರೆ. ಆಗ ಬ್ರಹ್ಮದೇವರು ಇದಕ್ಕೆ ಪರಿಹಾರ ವಿಷ್ಣುವಿನೇ ಹೇಳಬೇಕು ಅಂಥೇಳಿ ವಿಷ್ಣು ದೇವರಲ್ಲಿ ಕಳಿಸ್ತಾರೆ. ಆಗ ವಿಷ್ಣು ದೇವರು, ನಿಮ್ಮ ಗಂಡಂದರು ಮಾಡಬಾರದಂಥ ಅಪಚಾರವನ್ನು ಮಾಡ್ಯಾರ, ಅದಕ್ಕಾಗಿ ಭೂಲೋಕದಲ್ಲಿ ಅವರು ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ. ಈಗ ಅವರು ಈ ಒಂದು ಸಂಕಟದಿಂದ ಪಾರಾಗಬೇಕು ಅಂದರೆ ಆ ತೋಟದ ಏನು ಮಾಲಿ ಇರ್ತಾನಲ್ಲ, ಆ ಮಾಲಿ ಜೊತೆ ಸೇರಿ ಜಯ ಏಕಾದಶಿ ಆಚರಣೆಯನ್ನು ಮಾಡಿದರೆ ಎಲ್ಲ ಸಂಕಟಗಳು ದೂರ ಆಗ್ತದೆ. ಅದಕ್ಕಾಗಿ ಅವರು ನಾರದ ಮುನಿಯನ್ನು ಬೇಡ್ಕೊಳ್ತಾರೆ, ನೀವು ಹೋಗಿ ಆ ದೇವತೆಗಳಿಗೆ ಈ ರೀತಿಯಾಗಿ ಜಯ ಏಕಾದಶಿಯನ್ನು ಶಾಸ್ತ್ರೋಕ್ತವಾಗಿ, ಆ ತೋಟದ ಮಾಲಿ ಅತ್ಯಂತ ಪರಮಭಕ್ತನಾಗಿದ್ದಾನೆ, ಎಲ್ಲಿ ವಿಷ್ಣುವಿನ ಭಕ್ತರು ಅಂದರೆ ಏಕಾದಶಿ ದಿವಸ ವಿಷ್ಣುವಿನ ಪೂಜೆಯನ್ನು ಮಾಡ್ತಾರೋ ಆ ಪೂಜೆಯನ್ನು ನೋಡಿದರೂ ಸಾಕು ಎಂತಹ ಕಷ್ಟಗಳು ದೂರ ಆಗ್ತದೆ. ಅಂತಹದ್ರಲ್ಲಿ ಆತನ ಜೊತೆಗೂಡಿ ನೀವು ಆ ಜಯ ಏಕಾದಶಿಯನ್ನು ಆಚರಣೆ ಮಾಡಿದರೆ ಆಗ ನಿಮ್ಮ ಎಲ್ಲ ದೋಷ ಪರಿಹಾರ ಆಗ್ತದೆ. ಈ ರೀತಿಯಾಗಿ ನಂತರ ಯಾವ ಸ್ಥಳದಲ್ಲಿ ದೇವತೆಗಳು ಒಂದು ನಿರ್ಮಾಲ್ಯವನ್ನು ತೊಳೆದಿದ್ರು ಆ ಸ್ಥಳವನ್ನೆಲ್ಲ ಸ್ವಚ್ಛ ಮಾಡಿ ಆ ನಿರ್ಮಾಲ್ಯವನ್ನೆಲ್ಲ ತೊಳೆದು ಅನನ್ಯವಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡೋದ್ರಿಂದ ಆಗ ಅವರು ಮತ್ತೆ ಮೊದಲಿನಂತೆ ಆಗ್ತಾರೆ ಅಂತ ಹೇಳಿ. ಆಗ ನಾರದ ಮಹರ್ಷಿಗಳು ದೇವತೆಗಳೆಲ್ಲ ಇದ್ದಲ್ಲಿಗೆ ಬರ್ತಾರೆ. ಬಂದು ನೋಡ್ತಾರೆ, ದೇವತೆಗಳಿಗೂ ಆಹಾರ ನೀರು ಇಲ್ಲದೆ, ಯಾಕಂದರೆ ಅವರಿಗೆ ಈ ಅಮೃತ ಬೇಕಾಗ್ತದೆ. ಅವರ ಆಹಾರ ಅಂದರೆ ಅಮೃತ ಅಂತ ಹೇಳ್ತೇವೆ, ಅಂದರೆ ಅಗ್ನಿಗೆ ಹಾಕಿದಂಥ ಹವಿಸ್ಸು ಅವರಿಗೆ ಮುಟ್ಟುತ್ತದೆ. ಆ ಮುಟ್ಟಿ ಯಾವ ರೀತಿ ಹೋಮ ಹವನಗಳ ಅಮೃತ ಹವಿಸ್ಸು ಸಿಗ್ತಿರ್ತದೋ ಇಲ್ಲಿ ಭೂಮಿ ಮೇಲೆ ಅವ್ರಿಗೆ ಏನೂ ಸಿಗುವುದಿಲ್ಲ. ಹೀಗಾಗಿ ಆ ದೇವತೆಗಳಿಗೆ ಆಹಾರ ಇಲ್ಲದೆ ಅವರು ನರಳಾಡಿ ನಿತ್ರಾಣರಾಗಿಬಿಟ್ಟಿರ್ತಾರೆ. ಆಗ ನಾರದರು ಬಂದು ಅವರಿಗೆ ಪೂರ್ಣ ಶಾಸ್ತ್ರೋಕ್ತವಾಗಿ ವಿಧಿವಿಧಾನದಿಂದ ಈ ಜಯ ಏಕಾದಶಿ ಆಚರಣೆಯನ್ನು ಮಾಡಿಸ್ತಾರೆ. ಯಾವಾಗ ಜಯ ಏಕಾದಶಿ ಮಾಡಿಸ್ತಾರೋ ಆಗ ಅವರ ಸಂಕಟಗಳೆಲ್ಲವೂ ದೂರ ಆಗ್ತದೆ. ಮೊದಲಿನಂತೆ ದೈವತ್ವವನ್ನು ಪಡೆದುಕೊಳ್ತಾರೆ. ಯಾವ ಸ್ಥಳದಲ್ಲಿ ನಿರ್ಮಾಲ್ಯಗೆ ಅಪಮಾನ ಮಾಡಿದ್ರೋ ತುಳಿದಿದ್ರೋ ಅದೇ ಸ್ಥಳವನ್ನೆಲ್ಲ ಸ್ವಚ್ಛ ಮಾಡಿ ಅಲ್ಲಿ ವಿಷ್ಣು ದೇವರ ಸ್ಥಾಪನೆಯನ್ನು ಮಾಡಿ ಅನನ್ಯ ಭಕ್ತಿಯಿಂದ ಓಂ ನಮೋ ನಾರಾಯಣ ಮಂತ್ರದಿಂದ ಲಕ್ಷಾನುವರ್ತಿ ತುಳಸಿಗಳನ್ನು ಅರ್ಪಣೆಯನ್ನು ಮಾಡ್ತಾರೆ. ಏಕಾದಶಿಯನ್ನು ಪೂರ್ಣ ಉಪವಾಸ ಮಾಡಿ ಆ ದಿನ ಅನನ್ಯವಾಗಿ ಭಗವಂತನ ಆರಾಧನೆಯನ್ನು ಮಾಡಿದ್ರಿಂದ ಭಗವಂತ ಆ ಏಕಾದಶಿಯಿಂದ ಸಂಪನ್ನನಾಗಿ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ಎಲ್ಲ ದೇವತೆಗಳಿಗೂ ಮತ್ತೆ ಮರಳಿ ಅವರ ದೈವತ್ವವನ್ನು ಕರುಣಿಸ್ತಾನೆ. ಅಷ್ಟೇ ಅಲ್ಲ, ಆ ಏನು ಆ ತೋಟದ ಮಾಲಿ ಇರ್ತಾನಲ್ಲ ಆತ ಎಷ್ಟು ದಿನದಿಂದ
ಭಗವಂತನಿಗೆ ಅನನ್ಯವಾಗಿ ಭಕ್ತಿಯಿಂದ ಪೂಜೆಯನ್ನು ಮಾಡಲಿಕ್ಕಾಗಿ ಇಷ್ಟೆಲ್ಲ ಕಷ್ಟಪಟ್ಟು ಹೂಗಳನ್ನ ಬೆಳೆಸಿರ್ತಾನೋ, ನಿತ್ಯ ದೇವರಿಗೆ ಪೂಜೆಯನ್ನು ಮಾಡ್ತಾನೋ, ಈ ಸಂದರ್ಭದಲ್ಲಿ ಆತನಿಗೂ ಕೂಡ ನಾರಾಯಣ ಸ್ವರೂಪವನ್ನು ತೋರಿಸಿ ನಂತರ ಆತನಿಗೆ ಮೋಕ್ಷವನ್ನು ಕರುಣಿಸ್ತಾನೆ. ಅದಕ್ಕಾಗಿ ಈ ಜಯ ಏಕಾದಶಿ, ಈ ಮಾಘ ಶುಕ್ಲ ಏಕಾದಶಿಗೆ ಬಹಳನೇ ಮಹತ್ವದ ಈ ಏಕಾದಶಿ ಮಾಡೋದ್ರಿಂದ 1000 ಅಶ್ವಮೇಧ ಯಾಗಗಳನ್ನ ಮಾಡಿದಷ್ಟನ್ನು ಫಲ ಸಿಗ್ತದೆ. ಈ ಒಂದು ಭೂಲೋಕದಲ್ಲಿ, ಭೂಮಿಯ ಮೇಲೆ, ಅದರಲ್ಲೂ ಈ ಕಲಿಯುಗದಲ್ಲಿ ಈ ಏಕಾದಶಿಗೆ ಬಹಳನೇ ಮಹತ್ವದ ಅಂಥೇಳಿ ಶ್ರೀಹರಿಯ ಪ್ರೀತ್ಯರ್ಥಕ್ಕಾಗಿ ಮಹಾಲಕ್ಷ್ಮಿಯನ್ನು ನಾವು ಒಲಿಸ್ಕೊಳ್ಬೇಕು ಅಂದರೆ ಮೊದಲು ಶ್ರೀ ವಿಷ್ಣುವಿನನ್ನು ಒಲಿಸ್ಕೊಳ್ಬೇಕು. ಯಾವಾಗ ವಿಷ್ಣುವನ್ನು ನಾವು ಒಲಿಸ್ಕೊಳ್ತೇವೋ ಸಾಕ್ಷಾತ್ ಲಕ್ಷ್ಮೀದೇವಿ ತಾನೇ ಸುಪ್ರಸನ್ನಳಾಗ್ತಾಳಂತೆ. ನಾವು ಮಾಡಿದಂಥ ತಿಳಿದೋ ಅಥವಾ ತಿಳಿಯದೋ ಮಾಡಿದಂಥ ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ನಾವು ಪಡಿಬೇಕು ಅಂದರೆ ಅನನ್ಯವಾಗಿ ನಾವು ಭಗವಂತನ ಆರಾಧನೆಯನ್ನು ಮಾಡಬೇಕು. ಯಾವಾಗ ನಾವು ಭಗವಂತನ ಆರಾಧನೆಯಲ್ಲೇ ತೊಡಗ್ತೇವೋ ಆಗ ನಾವು ಮಾಡಿದಂಥ ದೋಷಗಳು ಪರಿಹಾರ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಕರಣಂ ಕಾರಣಂ ಕರ್ತ ಕಾರ್ಯಂ ಕರ್ಮ ಕ್ರಿಯಾಮತಿ ಕಾರ್ಯಾತೀತೋ ಗವಾಂನಾಥೋ ಜಗನ್ನಾಥೋ ಗುಣಾಕರಃ. ಗುಣಾಕರಃ ಅಂತ ಹೇಳ್ತೀವಿ. ಭಗವಂತ ಅವನ ಹತ್ರ ಎಷ್ಟು ಒಳ್ಳೆಯ ಗುಣಗಳು ಅದ ಅಂದ್ರೆ ನಾವು ಮಾಡಿದಂಥ ಎಂತಹ ದೋಷ ಇರಲಿ, ಎಂತಹ ಕೆಟ್ಟ ಕರ್ಮಗಳಲ್ಲಿ ಅವುಗಳನ್ನೆಲ್ಲವನ್ನು ಆತನನ್ನು ಅನನ್ಯವಾಗಿ ಭಜನೆ ಮಾಡಿದಾಗ ಎಲ್ಲ ರೀತಿಯಿಂದ ನಮ್ಮ ದೋಷಗಳನ್ನ ತೊಳೆದು ಹೋಗ್ತದೆ. ಕೀರ್ತಿಪ್ರದ ಕೀರ್ತಿದಾತ ಗಜೇಂದ್ರ ಭುಜ ಪೂಜಿತ ಸರ್ವಾಂತರಾತ್ಮ ಸರ್ವಾತ್ಮ ಮೋಕ್ಷರೂಪಿ ನಿರಾಯುಧ. ಭಗವಂತ ನಮ್ಮ ಎಲ್ಲ ಕಷ್ಟಗಳಿಗೆ ಮೋಕ್ಷವನ್ನು ಕರುಣಿಸ್ತಾನೆ. ಈ ರೀತಿಯಾಗಿ ಜಯ ಏಕಾದಶಿ ಆಚರಣೆಯದ. ನಾಳೆ ಈ ಏಕಾದಶಿ ಪ್ರತಿ ಸಲ ಹೇಳುವ ಹಾಗೆ 3 ದಿವಸದ ವ್ರತ ಅಂತ ಹೇಳ್ತೀನಿ. ಮೊದಲೇ ದಿವಸ ಶುಕ್ರವಾರ ದಿವಸ ಏಕಭುಕ್ತ ಅಂದರೆ ಒಂದೇ ಊಟ ಮಾಡಬೇಕು. ಸಾಯಂಕಾಲ ತಿಂಡಿ ತಿನ್ನಬೇಕು. ಅವಲಕ್ಕಿ, ಉಪ್ಪಿಟ್ಟು, ದೋಸೆ, ಇಡ್ಲಿ ಏನಿರ್ತದೋ ತಿನ್ಬೋದು. ಏಕಾದಶಿ ಶನಿವಾರ ದಿವಸ ಪೂರ್ಣ ಉಪವಾಸ ಇರ್ತದೆ. ಯಥಾಶಕ್ತಿ ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಉಪವಾಸವನ್ನು ಮಾಡಿರಿ. ನಂತರ ಹಾಲು ಹಣ್ಣು ಜ್ಯೂಸ್ ಕುಡಿಬೋದು, ಹಾಲು ಹಣ್ಣು ಕುಡಿಬೋದು, ಶರ್ಬತ್ ಕುಡಿಬೋದು. ಆ ರೀತಿಯಾಗಿ ನಿಮಗೆ ಯಾವ ರೀತಿ ನಿಮ್ಮ ಒಂದು ಆರೋಗ್ಯವನ್ನು ನೋಡಿಕೊಂಡು ಏಕಾದಶಿ ಉಪವಾಸವನ್ನು ಮಾಡಬೇಕು. ರಾತ್ರಿ ಕೂಡ ಊಟವನ್ನು ಮಾಡುವಂತಿಲ್ಲ. ಮಾರನೇ ದಿವಸ ದ್ವಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ಆ ದಿವಸ ಏಕಾದಶಿ ಪೂಜೆಯನ್ನು ಮಾಡಿರ್ತೀರಿ. ಆದರೂ ಕೂಡ ದ್ವಾದಶಿ ದಿವಸ ನಾವು ಪೂಜೆಯನ್ನು ಮಾಡಿ ಅನ್ನ ಪಾಯಸ ಎಲ್ಲ ಅಡುಗೆ ನೈವೇದ್ಯವನ್ನು ಮಾಡಿ ನೀವು ಕೂಡ ಹೊಟ್ಟೆ ತುಂಬ ಊಟವನ್ನು ಮಾಡಬೇಕು. ಏಕಭುಕ್ತ ಒಂದೇ ಊಟ ರಾತ್ರಿ ಮತ್ತೇನಾದರೂ ತಿಂಡಿ ತಿನ್ನಬೇಕು. ಇದು 3 ದಿವಸದ ಏಕಾದಶಿ ವ್ರತ ಅಂತ ಹೇಳ್ತೇವೆ. ಏಕಾದಶಿ ದಿವಸ ಅನ್ನದಲ್ಲಿ ಸರ್ವ ಪಾಪಗಳು ಕೂಡಿರ್ತದಂತ. ಅದಕ್ಕಾಗಿ ಅನ್ನವನ್ನು ಊಟವನ್ನು ಮಾಡಿದರೆ ಆ ಎಲ್ಲ ಪಾಪಗಳು ನಮ್ಮನ್ನು ಸುತ್ತಗೋತದ. ಅದಕ್ಕಾಗಿ ಏಕಾದಶಿ ದಿವಸ ಅನ್ನವನ್ನು ಊಟ ಮಾಡಬಾರ್ದು ಅಂಥೇಳಿ ಶಾಸ್ತ್ರ ಹೇಳ್ತದೆ. ಇನ್ನು ದಶಮಿ ದಿವಸ ಸಾಯಂಕಾಲ ದೇವರ ಮುಂದೆ ದೀಪ ಹಚ್ತಾ ದಶಮಿ ದಿವಸ ಪ್ರಾಪ್ತಿ ವೃತಸ್ಥೋಹಂ ಜನಾರ್ದನ ತ್ರಿದಿನಂ ದೇವದೇವೇಶ ನಿರ್ವಿಘ್ನಂ ಕುರು ಕೇಶವ. ನಾನು ಮಾಡ್ತಾ ಇರುವಂಥ ಏಕಾದಶಿ 3 ದಿನ ವ್ರತಕ್ಕೆ ಅಣಿಯಾಗ್ತಾ ಇದ್ದೇನೆ. ಯಾವುದೇ ಅಡ್ಡಿ ಆತಂಕಗಳು ಬರದೇ ಇರಲಿ ಅಂತ ಬೇಡ್ಕೊಳ್ಬೇಕು. ನಂತರ ಆ ಏಕಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ಭಗವಂತನ ಮುಂದೆ ನಮಸ್ಕಾರ ಮಾಡ್ತಾ ಕೇಳ್ಕೊಳ್ಬೇಕು. ಏಕಾದಶಂ ನಿರಾಹಾರ ಸ್ಥಿತ್ವಾಹನಿ ಪರೇಹ್ಯಂ ಭೋಕ್ಷಾಮಿ ಪುಂಡರೀಕಾಕ್ಷಂ ಶರಣಂ ಮೇ ಭವಾಚ್ಯುತ ಅಂಥೇಳಿ. ಅಂದರೆ ಏಕಾದಶಿ ದಿವಸ ಈ ರೀತಿಯಾಗಿ ಉಪವಾಸ, ಯಾವ ರೀತಿ ಉಪವಾಸ ಮಾಡ್ಕೋತೀರೋ ಅದನ್ನು ಹೇಳ್ಕೊಂಡು ಬಿಡಬೇಕು. ಭಗವಂತನ ಮುಂದೆ ಯಾವುದನ್ನು ಮುಚ್ಚಿಟ್ಕೊಳ್ಬಾರ್ದು, ಹೇಳ್ಕೊಳ್ಬೇಕು. ನನಗೆ ಈ ರೀತಿ ಆಗ್ತಾ ಇಲ್ಲ, ಈ ರೀತಿ ಉಪವಾಸ ಮಾಡ್ತಾ ಇದ್ದೀನಿ, ನಿರಾಹಾರ ಉಪವಾಸ ಮಾಡ್ತಾ ಇದ್ದೀನಿ, ಹಾಲು ಹಣ್ಣು ತೆಗೆದುಕೊಂಡು ಉಪವಾಸ ಮಾಡ್ತಾ ಇದ್ದೀನಿ ಹೇಳ್ಕೊಂಡು ಆ ದಿನ 10 ಶಂಖ 10 ಚಕ್ರ ಹಾಕ್ಕೊಳ್ಬೇಕು. ಇಲ್ಲದಿದ್ದರೆ 16 ಶಂಖ 16 ಚಕ್ರ ಹಾಕಿದರೂ ಬಹಳನೇ ಶ್ರೇಷ್ಠ. ಆ ದಿನ ನಮಗೆ 16 ಶಂಖ 16 ಚಕ್ರ, 1 ಪದ್ಮ ಹಾಕ್ಬೋದು, ಇಲ್ಲ ಅಂದರೆ 10 ಪದ್ಮ ಕೂಡ ಹಾಕ್ಬೋದು. ಜಾಗ ಇಲ್ಲ ಅನ್ನೋದಾದರೆ ಕೇವಲ ಭಗವಂತನನ್ನು ಅನುಸಂಧಾನ ಮಾಡಿಕೊಳ್ಬೇಕು. ಮನಸ್ಸಿನಲ್ಲಿ ಮಾಡಿಕೊಂಡು 1 ಶಂಖ 1 ಚಕ್ರವನ್ನು ಕೂಡ ಹಾಕ್ಕೊಳ್ಬಾರ್ದು. ದ್ವಾದಶಿ ದಿವಸ ಅಂದರೆ ಯಾವತ್ತು ದ್ವಾದಶಿ ಇರ್ತದೋ ಆ ಮಾರನೇ ದಿವಸ ರವಿವಾರ ದಿವಸ ದ್ವಾದಶಿ ದಿವಸ ಅಜ್ಞಾನಾತಿಮಿರಾಂಧಸ್ಯ ವ್ರತಾನಾನೇವ ಕೇಶವ ಪ್ರಸೀದ ಮುಖೋನಾಥ ಜ್ಞಾನದೃಷ್ಟಿ ಪ್ರದೋಭವ ಏಕಾದಶ ಉಪವಾಸೇನ ದ್ವಾದಶಿ ಪಾರಣೆ ಚ ಯದಾರ್ಚಿತಮಯ ಪುಣ್ಯಂ ತೇನ ಪ್ರೀಣಾತು ಕೇಶವ ಅಂಥೇಳಿ ಬೇಡ್ಕೊಳ್ಬೇಕು. ನಾನು ಮಾಡಿದಂಥ ಈ ಏಕಾದಶಿ ವ್ರತ ಭಗವಂತನಿಗೆ ಮುಟ್ಲಿ ಅಂತ ಬೇಡ್ಕೊಳ್ಳೋದು. ಇನ್ನು
ಏಕಾದಶಿ ದಿವಸ ಭಗವಂತನ ಪೂಜೆಗೆ ಒಂದು ವಿಶೇಷವಾದ ಸಂಕಲ್ಪವನ್ನು ಹೇಳ್ಕೊಡ್ತೀನಿ. ಮಮ ಇಲ್ಲಿ ನಿಮ್ಮ ಹೆಸರನ್ನು ಹೇಳ್ಕೊಳ್ಬೇಕು. ಮಮ ಆತ್ಮನಃ ಶ್ರುತಿ ಸ್ಮೃತಿ ಪ್ರಾಣೋಕ್ತ ಫಲಪ್ರಾಪ್ತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಸಹ ಪರಿವಾರಾಣಾಂ ಕ್ಷೇಮ ಸ್ಥೈರ್ಯ ವಿಜಯ ಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಸಮಸ್ತಾಭ್ಯುದಯಾರ್ಥಂಚ ಶ್ರೀಲಕ್ಷ್ಮೀ ಸಹಿತ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ದೇವತಾಮುದ್ದೇಶ ಯಥಾಶಕ್ತಿ ಯಥಾ ಜ್ಞಾನೇ ಯಥಾ ಮೃತೋಪಚಾರ ದ್ರವ್ಯೈಃ ಮಾಘ ಶುಕ್ಲ ಏಕಾದಶಿ ಜಯ ಏಕಾದಶಿ ನಿಮಿತ್ಯ ಯಥಾ ಜ್ಞಾನೇನ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಅಂಥೇಳಿ ಆ ದಿನ ಸಂಕಲ್ಪ ಮಾಡ್ಕೋಬೇಕು. ನಂತರ ಗಣಪತಿ ಸ್ಮರಣೆಯನ್ನು ಮಾಡಬೇಕು. ಅದು ನಿರ್ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಪತಿ ಸ್ಮರಣಂಚ ಕರಿಷ್ಯೆ ಅಂಥೇಳಿ ಗಣಪತಿಗೆ ಮೊದಲು ಸ್ಮರಣೆಯನ್ನು ಮಾಡಿಕೊಂಡು ನಂತರ ನೀವು ವಿಷ್ಣುವಿನ ಯಾವುದೇ ಫೋಟೋ ಇದ್ದರೆ ಇಡ್ಬೋದು. ಒಂದು ಕೃಷ್ಣ ದೇವರಿದ್ದರೆ ಕೃಷ್ಣ ದೇವರನ್ನು ಇಟ್ಕೊಂಡು ಏಕಾದಶಿ ಪೂರ್ಣ ಪೂಜೆಯನ್ನು ಮಾಡಬೇಕು. ವಿಷ್ಣು ಅಷ್ಟೋತ್ತರದಿಂದ ಒಂದು ತುಳಸಿ ದಳ ಏರಿಸಿದ್ರೂ ಸಾಕು, ಭಗವಂತನಿಗೆ ಮುಟ್ಟುತ್ತದೆ. 20+2 ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ನಂತರ ಧೂಪ ದೀಪ. ಆ ದಿನ ಭಗವಂತನಿಗೆ ನೈವೇದ್ಯ ಇರುವುದಿಲ್ಲ. ಯಾರು ಹಾಲು ಹಣ್ಣು ತೆಗೆದುಕೊಳ್ತೀರೋ ಸಕ್ಕರೆ ಕಲ್ಸಕ್ಕರೆ ನೈವೇದ್ಯ ಮಾಡ್ಬೋದು, ಅಥವಾ ಕ್ಷೀರ ಶರ್ಕರೆ ಕೂಡ ನೈವೇದ್ಯವನ್ನು ಮಾಡ್ಬೋದು. ಅಥವಾ ಪೂಜೆಯನ್ನು ಮಾಡಿ 6ನೇ ದಿವಸ ಅಡುಗೆ ನೈವೇದ್ಯ, ದ್ವಾದಶಿ ದಿವಸ ಅಡುಗೆ ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡಬಹುದು. ಇನ್ನು ಆ ದಿನ ವಿಶೇಷ ಸಮಯ ಅಂತ ಹೇಳ್ತೀವಿ. ಪೂಜೆಗೆ ಸಮಯವನ್ನು ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಂಡ್ಬಿಡ್ರಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಯಾರು ಮಾಡ್ತೀರೋ 5 ಗಂಟೆ 30 ನಿಮಿಷದಿಂದ 6 ಗಂಟೆ 18 ನಿಮಿಷದ ಒಳಗೆ ಪೂಜೆಯನ್ನು ಮಾಡಬೇಕು. ವಿಶೇಷ ಸಮಯ ಅಂತ ಹೇಳ್ತೀವಿ. ಇನ್ನೊಂದು ಶುಭ ಮುಹೂರ್ತವನ್ನು ಕೊಡ್ತೀನಿ, ಅದು ಕೂಡ ಶುಭವಾದ ಬೆಳಗ್ಗೆ 8 ಗಂಟೆ 30 ನಿಮಿಷದಿಂದ 9 ಗಂಟೆ 55 ನಿಮಿಷ ಅಂಥೇಳಿ. ಇದರ ನಂತರವೂ ಕೂಡ ನಮಗೆ ಒಂದು ವಿಶೇಷ ಯೋಗ ಪ್ರಾಪ್ತಿಯಾಗಲಿಕ್ಕತ್ತದೆ. ಆ ವಿಶೇಷ ಯೋಗವನ್ನು ನಾವು ಅಮೃತಕಾಲ ಅಂತ ಹೇಳ್ತೀವಿ. 9 ಗಂಟೆ 30 ನಿಮಿಷದಿಂದ 11 ಗಂಟೆವರೆಗೆ ವಿಶೇಷವಾಗಿ ಅಮೃತಕಾಲ ಕೂಡ ನಮಗೆ ಪ್ರಾಪ್ತಿಯಾಗಲಿಕ್ಕತ್ತದೆ. ಆ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಈ ರೀತಿಯಾಗಿ ಏಕಾದಶಿಯ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.